Good morning. This program is for fourth semester BCom and the subject Corporate Accounting 2, University Kuampu University, and this is the third session. And the chapter we are discussing in this session is Final Accounts of Banking Company. Objectives of this session is to understand format of balance sheet and its schedules as working note. In the previous presentation, we understand some important provisions of Banking Regulation Act 1949. In this session, we are going to understand the format of balance sheet and its schedules as working note. So look at this. So this is the format of balance sheet. ಈಗ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ನಿಮಗೆ ಫೈನಲ್ ಅಕೌಂಟ್ಸಲ್ಲಿ ನೋಡಿರ್ತೀರ, ಬಟ್ ಇದು ನೀವು ಇಲ್ಲಿವರೆಗೂ ಫೈನಲ್ ಅಕೌಂಟ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪ್ನಿದು ಬ್ಯಾಲೆನ್ಸ್ ಶೀಟ್ ನೋಡಿರ್ತೀರ. ಇಲ್ಲಿ ಫೈನಲ್ ಅಕೌಂಟ್ಸ್ ಆಫ್ ಬ್ಯಾಂಕಿಂಗ್ ಕಂಪ್ನಿ ಬ್ಯಾಲೆನ್ಸ್ ಶೀಟ್ ಇರೋದು. ಇಲ್ಲಿ ಏನು ಚೇಂಜಸ್ ಅಂದರೆ ಕಂಟೆಂಟ್ಸ್ ಸೇಮ್ ಇರುತ್ತೆ, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಬಟ್ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ಶೆಡ್ಯೂಲ್ಸ್ ಇರುತ್ತೆ. ಪ್ರತಿ ಕಂಟೆಂಟಿಗೂ ಶೆಡ್ಯೂಲ್ ನಂಬರ್ ಇರುತ್ತೆ. ನೀವು ವರ್ಕಿಂಗ್ ನೋಟಲ್ಲಿ ಆ ಶೆಡ್ಯೂಲ್ಸನ್ನು ವರ್ಕೌಟ್ ಮಾಡಿ ಆ ಟೋಟಲ್ ಅಮೌಂಟನ್ನು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕಾಗತ್ತೆ. ಈಗ ಫಸ್ಟ್ ನಾವು ಬ್ಯಾಲೆನ್ಸ್ ಶೀಟ್ ಕಂಟೆಂಟ್ಸ್ ನೋಡ್ತಾ ಹೋಗೋಣ. ಟೈಟಲ್ಸ್ ಗೊತ್ತಿರತ್ತೆ ನಿಮಗೆ. ಬ್ಯಾಲೆನ್ಸ್ ಶೀಟ್ ಆಫ್ XYZ ಬ್ಯಾಂಕ್ ಆ್ಯಸ್ ಆನ್ ಡ್ಯಾಶ್ ಡೇಟ್. ಯೂಶ್ವಲಾಗಿ 31st ಮಾರ್ಚ್ ಇರುತ್ತೆ. ಸೊ ಇದು ಟೈಟ್ಲ್ ಬರುತ್ತೆ. ಫಸ್ಟು ಲಯಬಿಲಿಟೀಸ್ ಬರುತ್ತೆ. ಲಯಬಿಲಿಟೀಸಲ್ಲಿ ಏನೇನು ಎಂಟ್ರಿ ಸಬ್ ಕಂಟೆಂಟ್ಸ್ ಬರುತ್ತೆ ಅಂದರೆ ಫಸ್ಟು ಕ್ಯಾಪಿಟಲ್ ಬರುತ್ತೆ, ಅಂದರೆ ಶೇರ್ ಕ್ಯಾಪಿಟಲ್. ನೆಕ್ಸ್ಟು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಇರುತ್ತೆ. ಥರ್ಡ್ ಡೆಪಾಸಿಟ್ಸ್, ಬಾರೋಯಿಂಗ್ಸ್ ಆ್ಯಂಡ್ ಅದರ್ ಲಯಬಿಲಿಟೀಸ್. ಇಷ್ಟು ಲಯಬಿಲಿಟೀಸಲ್ಲಿ ಬರುತ್ತೆ. ನೋಡಿ, ಇದಕ್ಕೆ ಶೆಡ್ಯೂಲ್ ನಂಬರ್ ಇದೆ. ಶೆಡ್ಯೂಲ್ ನಂಬರ್ 1, 2, 3, 4, 5. ಅಂದರೆ ಫಸ್ಟ್ ಶೆಡ್ಯೂಲ್ ಶೇರ್ ಕ್ಯಾಪಿಟಲ್, ಸೆಕೆಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಡೆಪಾಸಿಟ್ಸ್ ಥರ್ಡ್ ಶೆಡ್ಯೂಲ್, ಬಾರೋಯಿಂಗ್ಸ್ ಫೋರ್ತ್ ಶೆಡ್ಯೂಲ್ ಆ್ಯಂಡ್ ಅದರ್ ಲಯಬಿಲಿಟೀಸ್ ಫಿಫ್ತ್ ಶೆಡ್ಯೂಲ್ ಬರುತ್ತೆ. 5 ಶೆಡ್ಯೂಲ್ಸಲ್ಲಿ ಲಯಬಿಲಿಟೀಸಲ್ಲಿ ಬರುತ್ತೆ. ನೆಕ್ಸ್ಟು ಅಸೆಟ್ಸ್ ಶೆಡ್ಯೂಲ್ಸ್ ನೋಡಿ. ಅಸೆಟ್ ಸೈಡಲ್ಲಿ ಫಸ್ಟು ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ವಿತ್ RBI ಬರುತ್ತೆ. ದಟ್ ಈಸ್ ಶೆಡ್ಯೂಲ್ ನಂಬರ್ 6. ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್ಸ್ ಆ್ಯಂಡ್ ಮನಿ ಎಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ ಶೆಡ್ಯೂಲ್ ನಂಬರ್ 7 ಬರುತ್ತೆ. ಇನ್ವೆಸ್ಟ್ಮೆಂಟ್ಸ್ 8th ಶೆಡ್ಯೂಲ್ ಬರುತ್ತೆ. ಅಡ್ವಾನ್ಸಸ್ 9th ಶೆಡ್ಯೂಲ್, ಫಿಕ್ಸ್ಡ್ ಅಸೆಟ್ಸ್ 10th ಶೆಡ್ಯೂಲ್, ಅದರ್ ಅಸೆಟ್ಸ್ 11th ಶೆಡ್ಯೂಲಲ್ಲಿ ಬರುತ್ತೆ. ಇನ್ನೂ ಒಂದು ಬರುತ್ತೆ ಅಡಿಷ್ನಲ್ ಕಂಟಿಂಜೆಂಟ್ ಲಯಬಿಲಿಟೀಸ್ 12th ಶೆಡ್ಯೂಲ್ ಬರುತ್ತೆ. ಇದು ಕಂಟಿಂಜೆಂಟ್ ಲಯಬಿಲಿಟಿ ನಾವು ಯಾವಾಗಲೂ ಬ್ಯಾಲೆನ್ಸ್ ಶೀಟ್ ಟೋಟಲಿಗೆ ತೊಗೊಳ್ಳೋದಿಲ್ಲ, ಔಟ್ಸೈಡ್ ಬ್ಯಾಲೆನ್ಸ್ ಶೀಟ್ ಟೋಟಲ್ ತೋರಿಸ್ತೀವಿ. ಯಾಕಂದರೆ ಕಂಟಿಂಜೆಂಟ್ ಲಯಬಿಲಿಟೀಸ್ ಮೀನ್ಸ್ ದ ಲಯಬಿಲಿಟೀಸ್ ವಿಚ್ ಬಿಕಮ್ಸ್ ಆ್ಯಕ್ಚುಯಲ್ ಲಯಬಿಲಿಟೀಸ್ ಆನ್ ದ ಹ್ಯಾಪನಿಂಗ್ ಆಫ್ ಇವೆಂಟ್ಸ್. ಆ ಇವೆಂಟ್ ನಡೆದರೆ ಮಾತ್ರ ಅದು ರಿಯಲ್ ಲಯಬಿಲಿಟಿ ಆಗುತ್ತೆ. ಹಾಗಾಗಿ ಅದನ್ನು ಔಟ್ಸೈಡ್ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀವಿ ನಾವು. ಇದಿಷ್ಟು ಬ್ಯಾಲೆನ್ಸ್ ಶೀಟ್ ಕಂಟೆಂಟ್ಸ್ ಆಯಿತು. ಈಗ ನೆಕ್ಸ್ಟ್ ಏನಂತ ಹೇಳಿದರೆ, ಪ್ರತಿ ಕಂಟೆಂಟನ್ನು ನಾವು ಶೆಡ್ಯೂಲ್ಸ್ ಅಂತ ಹೇಳಿ ವರ್ಕಿಂಗ್ ನೋಟಲ್ಲಿ ತೋರಿಸ್ಬೇಕು. ಯಾಕಂದರೆ ಪ್ರತಿ ಶೆಡ್ಯೂಲ್ಸಲ್ಲಿ ಸಬ್ ಕಂಟೆಂಟ್ಸ್ ಇರುತ್ತೆ. ವರ್ಕಿಂಗ್ ನೋಟಲ್ಲಿ ಆ ಸಬ್ ಕಂಟೆಂಟ್ಸ್ ಟೋಟಲ್ ತೋರಿಸಿ ಆ ಟೋಟಲ್ ಮಾತ್ರ ಇಲ್ಲಿ ತೊಗೊಂಡ್ರೆ ಸಾಕು ನೀವು, ಆಯ್ತಲ್ವಾ. ನೆಕ್ಸ್ಟ್ ಈಗ ಶೆಡ್ಯೂಲ್ಸ್ ವರ್ಕಿಂಗ್ ನೋಟ್ 1 by 1 ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಫಸ್ಟ್ ಶೆಡ್ಯೂಲ್ ಏನಿದೆ ಅಂದರೆ ಶೇರ್ ಕ್ಯಾಪಿಟಲ್ ಇದೆ. ಈಗ ಶೇರ್ ಕ್ಯಾಪಿಟಲಲ್ಲಿ ಏನೇನು ಎಂಟ್ರೀಸ್ ಬರುತ್ತೆ ಅಂತ: ಆಥರೈಸ್ಡ್ ಕ್ಯಾಪಿಟಲ್, ಇಶ್ಯೂಡ್ ಕ್ಯಾಪಿಟಲ್, ಸಬ್ಸ್ಕ್ರೈಬ್ಡ್, ಕಾಲ್ಡ್ ಅಪ್ ಕ್ಯಾಪಿಟಲ್. ಇದು ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್. ಕಾಲ್ಡ್ ಅಪ್ ಕ್ಯಾಪಿಟಲ್ಗೆ ನೀವು ಅಡ್ಜಸ್ಟ್ಮೆಂಟ್ ಏನಾದರೂ ಇದ್ದರೆ, ಒಂದು ಕಾಲ್ಸ್ ಇನ್ ಅರಿಯರ್ಸ್ ಇರುತ್ತೆ, ಇನ್ನೊಂದು ಫೋರ್ಫಿಟೆಡ್ ಶೇರ್ಸ್ ಇರುತ್ತೆ. ಕಾಲ್ಸ್ ಇನ್ ಅರಿಯರ್ಸ್ ಇದ್ದರೆ ಲೆಸ್ ಮಾಡ್ಕೊಳ್ಳಿ ಕಾಲ್ಡ್ ಅಪ್ ಕ್ಯಾಪಿಟಲಲ್ಲಿ. ಫೋರ್ಫಿಟೆಡ್ ಶೇರ್ಸ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿದರೆ ನಿಮಗೆ ಏನು ಸಿಗತ್ತಂದರೆ ಪೇಯ್ಡ್ ಅಪ್ ಕ್ಯಾಪಿಟಲ್ ಬರುತ್ತೆ. ಆ ಪೇಯ್ಡ್ ಅಪ್ ಕ್ಯಾಪಿಟಲ್ನ ಟೋಟಲ್ ಅಮೌಂಟಲ್ಲಿ ತೋರಿಸಿ. ಪ್ರಾಬ್ಲಮಲ್ಲಿ ಸಪೋಸ್ ಜಸ್ಟ್ ಶೇರ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದರೆ ನೀವು ಅದನ್ನೇ ಪೇಯ್ಡ್ ಅಪ್ ಕ್ಯಾಪಿಟಲ್ ಅಂತ ತೋರಿಸಿ. ಅಥವಾ ಜಸ್ಟ್ ಶೇರ್ ಕ್ಯಾಪಿಟಲ್ ಅಂತ ಕೊಟ್ಟು ಕಾಲ್ಸ್ ಇನ್ ಅರಿಯರ್ಸ್ ಮತ್ತು ಫೋರ್ಫಿಟೆಡ್ ಶೇರ್ಸ್ ಇದ್ದರೆ ಆ ಕೊಟ್ಟಿರೋ ಶೇರ್ ಕ್ಯಾಪಿಟಲ್ನ ಕಾಲ್ಡ್ ಅಪ್ ಅಂತ ತಗೊಂಡು ಅದಕ್ಕೆ ಕಾಲ್ಸ್ ಇನ್ ಅರಿಯರ್ಸ್ನ ಲೆಸ್ ಮಾಡಿ ಫೋರ್ಫಿಟೆಡ್ ಶೇರ್ಸ್ ಆ್ಯಡ್ ಮಾಡಿದ್ರೆ ನಿಮಗೆ ಪೇಯ್ಡ್ ಅಪ್ ಶೇರ್ ಕ್ಯಾಪಿಟಲ್ ಬರುತ್ತೆ. ಅದನ್ನು ಔಟರ್ ಕಾಲಮಲ್ಲಿ ತೋರಿಸಿ. ನೆಕ್ಸ್ಟ್ ಸೆಕೆಂಡ್ ಶೆಡ್ಯೂಲ್ ಅಂದರೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಏನೇನು ಸಬ್ ಕಂಟೆಂಟ್ಸ್ ಬರುತ್ತಂದರೆ ಆಲ್ ಟೈಪ್ ಆಫ್ ರಿಸರ್ವ್ಸ್, ಆಯ್ತಲ್ವ, ಎಲ್ಲ ಬರುತ್ತೆ. ಏನೇನು ಅಂದರೆ ಸ್ಟ್ಯಾಚ್ಯುಟರಿ ರಿಸರ್ವ್, ಜನರಲ್ ರಿಸರ್ವ್, ಕ್ಯಾಪಿಟಲ್ ರಿಸರ್ವ್, ಇನ್ವೆಸ್ಟ್ಮೆಂಟ್ ಫ್ಲಕ್ಚುಯೇಷನ್ ರಿಸರ್ವ್, ವರ್ಕ್ಮೆನ್ಸ್ ಕಾಂಪನ್ಸೇಷನ್ ಫಂಡ್,
ಸಿಂಕಿಂಗ್ ಫಂಡ್, ಸರ್ಪ್ಲಸ್ ಅಂತ ಹೇಳಿದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಬ್ಯಾಲೆನ್ಸ್, ಅಂದರೆ ಪ್ರಾಫಿಟ್ ಇದ್ದರೆ ತೋರಿಸಿ. ಸಿಂಕಿಂಗ್ ಫಂಡ್, ನೆಕ್ಸ್ಟು ಬಿಲ್ಡಿಂಗ್ ಫಂಡ್, ಡಿಪ್ರಿಸಿಯೇಷನ್ ಫಂಡ್, ಟ್ಯಾಕ್ಸ್ ಫಂಡ್, ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್. ಇವಿಷ್ಟು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಬರುತ್ತೆ. ಇಲ್ಲಿ ಟೋಟಲ್ ಮಾಡಿಬಿಟ್ಟು ಆ ಟೋಟಲ್ ಅಮೌಂಟನ್ನು ನೀವು ಬ್ಯಾಲೆನ್ಸ್ ಶೀಟಲ್ಲಿ ಸೆಕೆಂಡ್ ಶೆಡ್ಯೂಲಲ್ಲಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ತೋರಿಸಿದ್ರೆ ಸಾಕು. ನೆಕ್ಸ್ಟು ಥರ್ಡ್ ಶೆಡ್ಯೂಲ್ ಡೆಪಾಸಿಟ್ಸಲ್ಲಿ ಆಲ್ ಟೈಪ್ ಆಫ್ ಡೆಪಾಸಿಟ್ಸ್ ಬರುತ್ತೆ. ಡಿಮ್ಯಾಂಡ್ ಡೆಪಾಸಿಟ್ಸ್, ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಸ್, ಟರ್ಮ್ ಡೆಪಾಸಿಟ್ಸ್ ಆ್ಯಂಡ್ ಡೆಪಾಸಿಟ್ಸ್ ಆಫ್ ಬ್ರಾಂಚಸ್ ಇನ್ ಇಂಡಿಯಾ, ಔಟ್ಸೈಡ್ ಇಂಡಿಯಾ. ಎನಿ ಟೈಪ್ ಆಫ್ ಡೆಪಾಸಿಟ್ಸ್ ಇಲ್ಲಿ ಬರುತ್ತೆ, ಆಯ್ತಲ್ವಾ. ನೆಕ್ಸ್ಟು ಬಾರೋಯಿಂಗ್ಸಲ್ಲಿ ಫೋರ್ತ್ ಶೆಡ್ಯೂಲ್ ಬರುತ್ತೆ. ಬಾರೋಯಿಂಗ್ಸ್ ಇನ್ ಇಂಡಿಯಾ ಆ್ಯಂಡ್ ಬಾರೋಯಿಂಗ್ಸ್ ಔಟ್ಸೈಡ್ ಇಂಡಿಯಾ. ಅಂದರೆ ಬ್ಯಾಂಕು ಔಟ್ಸೈಡಿಂದ ಲೋನನ್ನು ಬಾರೋ ಮಾಡಿಕೊಂಡ್ರೆ ಅದೇನಾಗುತ್ತೆ, ಬಾರೋಯಿಂಗ್ಸಲ್ಲಿ ಬರುತ್ತೆ, ಲಯಬಿಲಿಟಿ ಆಗುತ್ತೆ. ಹಾಗಾಗಿ ಫೋರ್ತ್ ಶೆಡ್ಯೂಲಲ್ಲಿ ತೋರಿಸಿ. ಅದೇ ರೀತಿ ಥರ್ಡ್ ಶೆಡ್ಯೂಲ್ ನಾವು ಡಿಪಾಸಿಟ್ ನೋಡಿದ್ವಲ್ಲ, ಡೆಪಾಸಿಟ್ಸ್ ಈಸ್ ಎ ಲಯಬಿಲಿಟಿ. ಯಾಕಂದರೆ ಡಿಫ್ರೆಂಟ್ ಅಕೌಂಟಲ್ಲಿ ಕಸ್ಟಮರ್ಸಿಂದ ಬ್ಯಾಂಕ್ಸ್ ಡೆಪಾಸಿಟ್ ಅಕ್ಸೆಪ್ಟ್ ಮಾಡಿಕೊಂಡಾಗ ಅದು ರಿಟರ್ನ್ ಕೊಡಬೇಕು. ಹಾಗಾಗಿ ಅದನ್ನು ಲಯಬಿಲಿಟೀಸಲ್ಲಿ ತೋರಿಸ್ತೀವಿ. ನೆಕ್ಸ್ಟು ಫಿಫ್ತ್ ಶೆಡ್ಯೂಲ್ ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸ್. ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸಲ್ಲಿ ಬಿಲ್ಸ್ ಪೇಯಬಲ್ ಬರುತ್ತೆ, ಇಂಟರ್ ಆಫೀಸ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಇಂಟ್ರೆಸ್ಟ್ ಅಕ್ರೂಡ್ ಬರುತ್ತೆ. ಸೊ ದಟ್ಸ್ ಆಲ್ ಅಬೌಟ್ ಅದರ್ ಲಯಬಿಲಿಟೀಸ್. ನೆಕ್ಸ್ಟು ಸಿಕ್ಸ್ತ್ ಶೆಡ್ಯೂಲಿಂದ ಅಸೆಟ್ಸ್ ಎಂಟ್ರೀಸ್ಗಳು ಬರುತ್ತೆ. ಫಸ್ಟ್ ಸಿಕ್ಸ್ತ್ ಶೆಡ್ಯೂಲ್ ಅಂದರೆ ಫಸ್ಟ್ ಅಸೆಟ್ ಸೈಡ್ ಶೆಡ್ಯೂಲ್ ಅಂತ ಹೇಳಿದರೆ ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸಸ್ ವಿತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದರಲ್ಲಿ ಏನೇನು ಬರುತ್ತೆ ಅಂದರೆ ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಬ್ಯಾಲೆನ್ಸಸ್ ವಿತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬರುತ್ತೆ. ಅದು ಕರೆಂಟ್ ಅಕೌಂಟ್ ಇರ್ಬೋದು, ಯಾವುದೇ ಅದರ್ ಅಕೌಂಟ್ಸಲ್ಲಿ ಇರುವಂಥದ್ದು. ನೆಕ್ಸ್ಟು ಸೆವೆಂತ್ ಶೆಡ್ಯೂಲಲ್ಲಿ ಬ್ಯಾಲೆನ್ಸಸ್ ವಿತ್ ಬ್ಯಾಂಕ್ ಆ್ಯಂಡ್ ಮನಿ ಎಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ ಬರುತ್ತೆ. ಇದರಲ್ಲಿ ಏನೇನು ಸಬ್ ಕಂಟೆಂಟ್ಸ್ ಬರುತ್ತಂದರೆ ಇನ್ ಇಂಡಿಯಾ, ದಟ್ ಈಸ್ ಬ್ಯಾಲೆನ್ಸಸ್ ವಿತ್ ಬ್ಯಾಂಕ್ ಇನ್ ಕರೆಂಟ್ ಅಕೌಂಟ್, ಅದರ್ ಡೆಪಾಸಿಟ್ಸ್ ಅಕೌಂಟ್, ಮನಿ ಎಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ ವಿತ್ ಬ್ಯಾಂಕ್, ವಿತ್ ಅದರ್ ಇನ್ಸ್ಟಿಟ್ಯೂಷನ್ಸ್, ಆ್ಯಂಡ್ ಬ್ಯಾಲೆನ್ಸಸ್ ಔಟ್ಸೈಡ್ ಇಂಡಿಯಾ, ದಟ್ ಈಸ್ ಇನ್ ಕರೆಂಟ್ ಅಕೌಂಟ್, ಅದರ್ ಡೆಪಾಸಿಟ್ಸ್ ಅಕೌಂಟ್, ಮನಿ ಎಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್. ಇಂಡಿಯಾ ಆಸ್ ವೆಲ್ ಆಸ್ ಔಟ್ಸೈಡ್ ಇಂಡಿಯಾ ಎರಡೂ ಬರುತ್ತೆ. ಇಷ್ಟು ಟೋಟಲ್ ಮಾಡಿ ಸೆವೆಂತ್ ಶೆಡ್ಯೂಲಿಗೆ ತೋರಿಸಿ. ನೆಕ್ಸ್ಟು ಏಯ್ಟ್ ಶೆಡ್ಯೂಲಲ್ಲಿ ಇನ್ವೆಸ್ಟ್ಮೆಂಟ್ಸ್ ಬರುತ್ತೆ. ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ, ಔಟ್ಸೈಡ್ ಇಂಡಿಯಾ. ಅದು ಶೇರ್ಸಲ್ಲಿರ್ಬೋದು, ಬಾಂಡ್ಸಲ್ಲಿರ್ಬೋದು, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇರ್ಬೋದು. ಯಾವುದೇ ಇನ್ವೆಸ್ಟ್ಮೆಂಟ್ಸ್ ಇದ್ದರೆ ಇಂಡಿಯಾದಲ್ಲಿರ್ಬೋದು, ಔಟ್ಸೈಡ್ ಇಂಡಿಯಾದಲ್ಲಿರ್ಬೋದು. ಸೊ ಅದು ಇನ್ವೆಸ್ಟ್ಮೆಂಟ್ ಏಯ್ಟ್ ಶೆಡ್ಯೂಲಲ್ಲಿ ಬರುತ್ತೆ. ನೆಕ್ಸ್ಟು ನೈನ್ತ್ ಶೆಡ್ಯೂಲ್ ಅಡ್ವಾನ್ಸಸ್ಸಲ್ಲಿ ಬಿಲ್ಸ್ ಪರ್ಚೇಸ್ಡ್ ಆ್ಯಂಡ್ ಡಿಸ್ಕೌಂಟೆಡ್. ಅಡ್ವಾನ್ಸಸ್ ಅಂದರೆ ಬ್ಯಾಂಕ್ಸು ಔಟ್ಸೈಡ್ ಕಸ್ಟಮರ್ಸಿಗೆ ಅಡ್ವಾನ್ಸ್ ಮಾಡಿ ಇರುವಂಥದ್ದು. ಅದು ಬಿಲ್ಸ್ ಪರ್ಚೇಸ್ ಮಾಡ್ಬೋದು ಅಥವಾ ಡಿಸ್ಕೌಂಟ್ ಮಾಡ್ಬೋದು, ಕ್ಯಾಶ್ ಕ್ರೆಡಿಟ್, ಓವರ್ ಡ್ರಾಫ್ಟ್, ಲೋನ್ಸ್, ಟರ್ಮ್ ಲೋನ್ಸ್. ನೆಕ್ಸ್ಟ್ ಅಡ್ವಾನ್ಸಸ್ ಇನ್ ಇಂಡಿಯಾ, ಔಟ್ಸೈಡ್ ಇಂಡಿಯಾ. ಇಷ್ಟು ಎಲ್ಲಿ ಬರುತ್ತೆ ಅಡ್ವಾನ್ಸಸ್ಸು ನೈನ್ತ್ ಶೆಡ್ಯೂಲ್ ಆಗುತ್ತೆ. ಯಾಕಂತ ಹೇಳಿದರೆ ಅಡ್ವಾನ್ಸ್ ಕೊಟ್ಟಿದೆ ಅಂತ ಹೇಳಿದರೆ ಬ್ಯಾಂಕ್ಸ್ ಕಸ್ಟಮರ್ಸಿಗೆ ಅದು ರೀಪೇಮೆಂಟ್ ಆಗುತ್ತೆ ಬ್ಯಾಂಕಿಗೆ, ಅದರಿಂದ ಅದು ಅಸೆಟ್ ಆಗುತ್ತೆ. ನೆಕ್ಸ್ಟು ಟೆಂತ್ ಶೆಡ್ಯೂಲ್ ಅಸೆಟ್ಸ್ ಬರುತ್ತೆ. ಫಿಕ್ಸ್ಡ್ ಅಸೆಟ್ಸಲ್ಲಿ ನಿಮಗೆ ಗೊತ್ತಿದೆ ಆಲ್ ಟೈಪ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಇಲ್ಲಿ ಬರುತ್ತೆ. ಲ್ಯಾಂಡ್, ಬಿಲ್ಡಿಂಗ್, ಫರ್ನಿಚರ್, ಮೆಷಿನರೀಸ್ ಯಾವುದಿದ್ರೂ ಬರುತ್ತೆ. ಜೊತೆಗೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಏನಂದರೆ ಅಡಿಷನ್ಸ್ ಇದ್ದರೆ ಆ್ಯಡ್ ಮಾಡಿ. ಅಡಿಷನ್ಸ್ ಅಂತ ಹೇಳಿದರೆ ಪರ್ಚೇಸ್ಡ್ ಡ್ಯೂರಿಂಗ್ ದ ಇಯರ್. ಕರೆಂಟ್ ಇಯರಲ್ಲಿ ಏನಾದರೂ ಮತ್ತೆ ಪರ್ಚೇಸ್ ಮಾಡಿದ್ರೆ ಎಕ್ಸಿಸ್ಟಿಂಗ್ ಅಸೆಟ್ಟಿಗೆ ಆ್ಯಡ್ ಮಾಡಿ. ಡಿಪ್ರಿಸಿಯೇಷನ್ ಇದ್ದರೆ ಲೆಸ್ ಮಾಡಿ. ಇದಿಷ್ಟು ಫಿಕ್ಸ್ಡ್ ಅಸೆಟ್ಸಲ್ಲಿ ಬರುತ್ತೆ. ನೆಕ್ಸ್ಟು ಅದರ್ ಅಸೆಟ್ಸ್, ಲಾಸ್ಟ್ ಒನ್. ಅದರ್ ಅಸೆಟ್ಸಲ್ಲಿ ಜನರಲ್ ಅಸೆಟ್ಸ್ ಬರುತ್ತೆ, ಇಂಟರ್ ಆಫೀಸ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಇಂಟ್ರೆಸ್ಟ್ ಅಕ್ರೂಡ್ ಇರುತ್ತೆ, ಟ್ಯಾಕ್ಸ್ ಪೇಯ್ಡ್ ಇನ್ ಅಡ್ವಾನ್ಸ್ ಆರ್ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್, ಸ್ಟೇಷನರಿ ಆ್ಯಂಡ್ ಸ್ಟ್ಯಾಂಪ್ಸ್, ನಾನ್ ಬ್ಯಾಂಕಿಂಗ್ ಅಸೆಟ್ಸ್, ಎನಿ ಅದರ್. ಇವಿಷ್ಟು ಎಲ್ಲಿ ಬರುತ್ತೆ ಅದರ್ ಅಸೆಟ್ಸಲ್ಲಿ ಬರುತ್ತೆ. ಲಾಸ್ಟ್ ಒನ್ ಅಂತ ಹೇಳಿದರೆ ಔಟ್ಸೈಡ್ ಬ್ಯಾಲೆನ್ಸ್ ಶೀಟ್, ಕಾಂಟಿಂಜೆಂಟ್ ಲಯಬಿಲಿಟಿ ಬರುತ್ತೆ. ಆ್ಯಕ್ಚುಲಿ ಬ್ಯಾಲೆನ್ಸ್ ಶೀಟಿಗೆ 11th ಶೆಡ್ಯೂಲಿಗೆ ಕ್ಲೋಸ್ ಆಗುತ್ತೆ. ಬ್ಯಾಲೆನ್ಸ್ ಶೀಟ್ ಔಟ್ಸೈಡ್ ಟೋಟಲ್ ನೀವೇನು ತೋರಿಸ್ಬೇಕು, ಕಾಂಟಿಂಜೆಂಟ್ ಲಯಬಿಲಿಟಿ ತೋರಿಸಿ. ಕಾಂಟಿಂಜೆಂಟ್ ಲಯಬಿಲಿಟೀಸ್ ಅಂತ ಹೇಳಿದರೆ ಯಾವುದು ಕ್ಲೈಮ್ಸ್ ಎಗೇನೆಸ್ಟ್ ದ ಬ್ಯಾಂಕ್ ನಾಟ್ ಅಕ್ನಾಲೆಡ್ಜ್ಡ್ ಆ್ಯಸ್ ಡೆಟ್, ಲಯಬಿಲಿಟಿ ಫಾರ್
ಪಾರ್ಟ್ಲಿ ಪೇಯ್ಡ್ ಇನ್ವೆಸ್ಟ್ಮೆಂಟ್ಸ್, ಲಯಬಿಲಿಟಿ ಆನ್ ಅಕೌಂಟ್ ಆಫ್ ಔಟ್ಸ್ಟ್ಯಾಂಡಿಂಗ್ ಫಾರ್ವರ್ಡ್ ಎಕ್ಸ್ಚೇಂಜ್ ಕಾಂಟ್ರಾಕ್ಟ್, guarantee given on behalf of constituents in India, outside India, acceptance, endorsement and other obligations, other items for which bank is contingently liable. ಇವಿಷ್ಟು ಕಾಂಟಿಂಜೆಂಟ್ ಲಯಬಿಲಿಟೀಸಲ್ಲಿ ಬರುತ್ತೆ ಆಯ್ತಲ್ವ. ಇದು ಕಂಟೆಂಟ್ಸ್ ಆಫ್ ಕಾಂಟಿಂಜೆಂಟ್ ಲಯಬಿಲಿಟಿ. ಇದಿಷ್ಟು ಬ್ಯಾಲೆನ್ಸ್ ಶೀಟ್ ಕಂಟೆಂಟ್ಸ್ ಆಯಿತು ವಿತ್ ಶೆಡ್ಯೂಲ್ಸ್. ಆಮೇಲೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇದೇ ಆರ್ಡ್ರಲ್ಲಿ ಹೋಗಬೇಕು. ಫಸ್ಟು ವರ್ಕಿಂಗ್ ನೋಟಲ್ಲಿ ಎಲ್ಲ ಶೆಡ್ಯೂಲ್ಸ್ಗಳ್ನು ತಗೊಂಡು ಅಲ್ಲಿ ಯಾವ್ಯಾವ ಎಂಟ್ರೀಸ್ ಆಯಾ ಕನ್ಸರ್ನ್ ಶೆಡ್ಯೂಲ್ಸಲ್ಲಿದೆ ಅದನ್ನು ಟೋಟಲ್ ಮಾಡಿಕೊಂಡು ವರ್ಕಿಂಗ್ ನೋಟಲ್ಲಿ, ಅದಾದ ನಂತರ ಬ್ಯಾಲೆನ್ಸ್ ಶೀಟಿಗೆ ಆ ಟೋಟಲ್ಸ್ ತೋರಿಸ್ಬಿಟ್ಟು ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡಬೇಕು. ಇದು ಬ್ಯಾಂಕಿಂಗ್ ಕಂಪ್ನಿಯ ಬ್ಯಾಲೆನ್ಸ್ ಶೀಟ್ ಆಯಿತು. ಈ ಫಾರ್ಮ್ಯಾಟಲ್ಲಿ ನೀವು ಯಾವುದೇ ಕಾರಣಕ್ಕೂ ಚೇಂಜಸ್ ಮಾಡೋವಾಗಿಲ್ಲ. ಏನಿದೆಯಾ ಅದೇ ರೂಲ್ಸನ್ನು ಫಾಲೋ ಮಾಡಬೇಕು, ಅದೇ ಕಂಟೆಂಟ್ಸ್ಗಳನ್ನ ಎಂಟ್ರಿ ತೋರಿಸ್ಬೇಕು ಆಯ್ತಲ್ವ. That's all about this session. Thank you.